ಇದು ಸೆಕೆಂಡ್ PUC ಫಸ್ಟ್ ಟೆಸ್ಟ್ ಕ್ವಶನ್ ಪೇಪರ್. ಸಿಲೆಬಸ್ ಕೂಡ ಮೆನ್ಷನ್ ಮಾಡಿದ್ದೀನಿ, ಅದನ್ನು ನೋಡ್ಬೋದು. ಫಸ್ಟ್ ಟೆಸ್ಟಿಗೆ ಏನು ಸಿಲೆಬಸ್ ಇರುತ್ತೆ ಅಂತ. ನಿಮ್ಮ ಕಾಲೇಜಲ್ಲಿ ಎಕ್ಸ್ಟ್ರಾ ಯಾವುದಾದ್ರೂ ಚಾಪ್ಟರ್ ಮಾಡಿರ್ಬೋದು ಅಥವಾ ಕಡಿಮೆ ಮಾಡಿರ್ಬೋದು. ಕಾಲೇಜಲ್ಲಿ ಏನು ಹೇಳ್ತಾರೆ ಅದೇ ಸಿಲೆಬಸ್ ಫಾಲೋ ಮಾಡಿ ನಿಮ್ಮ ರೆಫರೆನ್ಸಿಗೆ ಇದನ್ನು ಕೊಟ್ಟಿದ್ದೀನಿ ನಾನು. ಇಲ್ಲಿ ಕ್ವಶನ್ ಪೇಪರ್ ಏನು ಕೊಟ್ಟಿದ್ದೀನಿ ಇದು 2018 ಕ್ವಶನ್ ಪೇಪರ್. ಆದರೂ ಇದು ಹೆಲ್ಪ್ ಆಗುತ್ತೆ ನಿಮಗೆ. ಕ್ವಶನ್ ಪೇಪರ್ ಫಾರ್ಮ್ಯಾಟ್ ಯಾವ ರೀತಿ ಇರುತ್ತೆ, ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ, ಟಫ್ ಇರುತ್ತಾ, ಈಸಿ ಇರುತ್ತಾ, ಯಾವ ಥರ ಕ್ವಶನ್ಸ್ ಬರುತ್ತೆ, ಅದೊಂದು ಐಡಿಯಾ ಸಿಗುತ್ತೆ ನಿಮಗೆ. ಇಲ್ಲಿರೋ ಕ್ವಶನ್ಸ್ ಏನಿದೆ ಇದು ಟೆಸ್ಟಿಗೂ ಹೆಲ್ಪ್ ಆಗುತ್ತೆ, ಮಿಡ್ ಟರ್ಮ್ಗೂ ಹೆಲ್ಪ್ ಆಗುತ್ತೆ, ಮತ್ತು ಆ್ಯನ್ಯುವಲ್ ಎಕ್ಸಾಮ್ ಟೈಮಲ್ಲೂ ಇದು ಹೆಲ್ಪ್ ಆಗುತ್ತೆ. ಇಂಪಾರ್ಟೆಂಟ್ ಕ್ವಶನ್ಸೇ ಇರುತ್ತೆ. ಹಾಗಾಗಿ ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ, ಫಾರ್ಮ್ಯಾಟು ನೋಡ್ಕೊಳ್ಳಿ, ಅದಕ್ಕೆ ತಕ್ಕ ಹಾಗೆ ಪ್ರಿಪೇರ್ ಆಗಿ. ನಾನು ಬೇರೆ ಸಬ್ಜೆಕ್ಟ್ಸಿಂದು ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋಸು, ಅದನ್ನು ನೀವು ವಾಚ್ ಮಾಡ್ಬೋದು, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತು ಈ ಚಾನಲಲ್ಲಿ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸ್ಟಡೀಸಿಗೆ ಸಂಬಂಧಪಟ್ಟ ಸಾಕಷ್ಟು ವೀಡಿಯೋಸ್ ಇದೆ. ಅದೆಲ್ಲ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಕ್ಸಾಮ್ ಟೈಮಲ್ಲಿ ಆನ್ಸರ್ ಎಲ್ಲ ಮರ್ತೋಗುತ್ತಲ್ವ, ಅದನ್ನು ಮರ್ತು ಹೋಗ್ದಾಗೆ ನೆನಪಲ್ಲಿ ಇಟ್ಕೊಳ್ಳೋದು ಹೇಗೆ, ಯಾಕೆ ಮರ್ತೋಗುತ್ತೆ ಅದ್ರ ಬಗ್ಗೆ ವಿಡಿಯೋ ಇದೆ. MCQಸಿಗೆ ಆನ್ಸರ್ ಯಾವ ರೀತಿ ಕರೆಕ್ಟಾಗಿ ಮಾಡೋದು, ಅಕಸ್ಮಾತ್ ಯಾವುದಕ್ಕಾದ್ರೂ ಕಲ್ತಿಲ್ಲ ಅಂದರೆ ಗೆಸ್ ಮಾಡಿ ಹೇಗೆ ಆನ್ಸರ್ ಮಾಡೋದು, ಅದ್ರ ಬಗ್ಗೆ ಇದೆ. 6 ಟ್ರಿಕ್ಸ್ ಇದೆ ಅದರಲ್ಲಿ. ಆ ಥರ ತುಂಬ ವೀಡಿಯೋಸ್ ಇದೆ. ನಿಮ್ಮ ಸ್ಟಡೀಸ್ ಇಂಪ್ರೂವ್ ಮಾಡ್ಕೊಳ್ಳೋಂಥದ್ದು ವೀಡಿಯೋಸ್ ಕೂಡ ತುಂಬ ಇದೆ. ಹಾಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ ವೀಡಿಯೋಸ್ ಕೂಡ ನೋಡಿ, ನಿಮಗೆ ಹೆಲ್ಪ್ ಆಗುತ್ತೆ. ಆಲ್ ದಿ ಬೆಸ್ಟ್ ಮಕ್ಕಳೇ. ಟೆಸ್ಟ್ ಚೆನ್ನಾಗಿ ಮಾಡಿ. ಏನಾದರೂ ಹೆಲ್ಪ್ ಬೇಕಿದ್ರೆ ನಾನು ಕಮೆಂಟ್ ಮಾಡಿ, ಕ್ವಶನ್ಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ.